ರಾಜ್ಯ ಶಾಸಕಾಂಗಗಳು ಅಂಗೀಕರಿಸಿದ ಮಸೂದೆಗಳನ್ನು ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳು ಒಪ್ಪಿಗೆ ನೀಡುವುದಕ್ಕೆ ಸಮಯ ನಿಗದಿಪಡಿಸಲು ಸಾಧ್ಯವಿಲ್ಲ. ಸಕಾರಣಗಳಿಲ್ಲದೆ ಮಸೂದೆಗಳನ್ನು ತಡೆ ಹಿಡಿದಲ್ಲಿ ಅದು ನ್ಯಾಯಾಲಯಗಳ ಪರಿಶೀಲನೆಗೆ ಒಳಪಡಿಸಬಹುದು ಅಂತ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ಕೊಟ್ಟಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿ BR ಗವಾಯಿ ನೇತೃತ್ವದ ಪಂಚಪೀಠ ರಾಷ್ಟ್ರಪತಿಗಳ ಪ್ರಶ್ನೆಯನ್ನು ಉಲ್ಲೇಖಿಸಿ ಈ ಅಭಿಪ್ರಾಯವನ್ನು ಕೊಟ್ಟಿದೆ. ತಮಿಳುನಾಡು ಪ್ರಕರಣವನ್ನು ಉಲ್ಲೇಖಿಸಿರುವ ಪೀಠ ರಾಜ್ಯಪಾಲರು ಹಾಗೂ ರಾಷ್ಟ್ರಪತಿಗಳು ಮಸೂದೆಗಳಿಗೆ ಅಂಕಿತ ಹಾಕದೇ ಉಳಿಸಿಕೊಂಡಲ್ಲಿ ಅವನ್ನು ಸರ್ಕಾರ ಬಹುಮತದ ಆಧಾರದ ಮೇಲೆ ಜಾರಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಅಂತಹ ಡೀಮ್ಡ್ ಅಸೆಂಟ್ ಪದ್ಧತಿಗೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಅಂತ ಪಂಚಪೀಠ ತಿಳಿಸಿದೆ. ಇದಕ್ಕೂ ಮೊದಲು ಇದೇ ಪ್ರಕರಣದಲ್ಲಿ ದ್ವಿಸದಸ್ಯ ಪೀಠ ರಾಜ್ಯಪಾಲರು ಯಾವುದೇ ಮಸೂದೆಯನ್ನ 3 ತಿಂಗಳ ಒಳಗೆ ಒಪ್ಪುವ ಅಥವಾ ನಿರಾಕರಿಸುವ ಅವಕಾಶವಿದೆ. ರಾಜ್ಯ ಶಾಸಕಾಂಗವು ಅದೇ ಮಸೂದೆಯನ್ನ ತಿದ್ದುಪಡಿಗಳೊಂದಿಗೆ ಮರು ಒಪ್ಪಿಗೆಗೆ ಕಳುಹಿಸಿದಲ್ಲಿ 1 ತಿಂಗಳ ಒಳಗೆ ರಾಜ್ಯಪಾಲರು ನಿರ್ಧರಿಸಬೇಕು ಅಂತ ತೀರ್ಪು ಕೊಟ್ಟಿತ್ತು.